ಶ್ರೀಗುರುಭ್ಯೋ ನಮಃ. ಹರಿ ಓಂ. ಧರಣೀಮಂಡಲೆ ಖ್ಯಾತಂ ಧೈರ್ಯಾದಿಗುಣಬೃಂಹಿತಂ ಧಿಕೃತಾ ಶೇಷವಾಧೀಭಂ ಧೀರಸಿಂಹಗುರುಂ ಭಜೆ. ಅಧುನಾ ಸರ್ವಜ್ಞಪೀಠದಲ್ಲಿ ವಿರಾಜಮಾನರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪರಮ ಪವಿತ್ರವಾದಂತಹ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ತ್ರಯೋದಶಿಯ ಈ ಸುದಿನದಂದು ನಾವೆಲ್ಲರೂ ಕೂಡ ಭಕ್ತಿಯಿಂದ ರಿತ್ತಿರಾಯರೆಂದೇ ಪ್ರಸಿದ್ಧರಾದಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ 240ನೇ ಆರಾಧನಾ ಮಹೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಅಂತಹ ಜ್ಞಾನಿಗಳ ಈ ಒಂದು ಪುಣ್ಯ ದಿನದಂದು ಅವರ ಒಂದೆರಡು ಚರಿತ್ರೆಗಳನ್ನು ನಾವೆಲ್ಲರೂ ಕೂಡ ಕೇಳಿ ಕೃತಾರ್ಥರಾಗೋಣ ಅಂತ ಹೇಳ್ತಾ, ಅವರ ಚರಿತ್ರೆಯನ್ನು ನಾವು ನೋಡೋದಾದರೆ, ಅವರ ಪೂರ್ವಾಶ್ರಮದ ಹೆಸರು ಜಯರಾಮಾಚಾರ್ಯರು ಅಂತ. ಅವರನ್ನು ಉಭಯ ವಂಶಾಬ್ಧಿ ಚಂದ್ರಮರು ಅಂತ ಕೂಡ ಕರಿತಾ ಇದ್ದರು. ಯಾಕೆ ಅಂತಂದರೆ, ರಾಯರ ಎರಡೂ ವಂಶಕ್ಕೂ ಕೂಡ ಸಂಬಂಧಪಟ್ಟಂಥವರು ನಮ್ಮ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು. ಯಾಕೆ ಅಂತಂದರೆ, ಅವರ ಪೂರ್ವಾಶ್ರಮದ ವಂಶಕ್ಕೂ, ರಾಯರ ಪೂರ್ವಾಶ್ರಮದ ವಂಶಕ್ಕೂ, ರಾಯರ ಸನ್ಯಾಸಾಶ್ರಮದ ವಂಶಕ್ಕೂ ಕೂಡ ಎರಡಕ್ಕೂ ಸಂಬಂಧ ಇರುವಂತಹ ವ್ಯಕ್ತಿಗಳು ಈ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಿದ್ದಾರೆ. ಪೂರ್ವಾಶ್ರಮದಲ್ಲಿ ನೋಡೋದಾದರೆ, ರಾಘವೇಂದ್ರ ಸ್ವಾಮಿಗಳವರ ಮರಿಮೊಮ್ಮಗ ಯಾರು ಅಂತಂದರೆ ಶ್ರೀನಿವಾಸಾಚಾರ್ಯರು ಅಂತ. ಅವರೇ ಮುಂದೆ ವಾದೀಂದ್ರ ತೀರ್ಥರ ಆಗ್ತಾರೆ. ಅಂತಹ ಮರಿಮೊಮ್ಮಗನಾದಂತಹ ಶ್ರೀನಿವಾಸಾಚಾರ್ಯರ ಮಗನಾಗಿ ಜಯರಾಮಾಚಾರ್ಯರು ಅವರ ಜನನ ಎನ್ನುವಂಥದ್ದು ಆಗತ್ತೆ. ಅಂತಹ ಜಯರಾಮಾಚಾರ್ಯರೇ ಮುಂದೆ ಧೀರೇಂದ್ರ ತೀರ್ಥರಾಗಿ ಅದೇ ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯಲ್ಲಿ ಬರ್ತಾರೆ. ಆದ್ದರಿಂದಾಗಿ ಅವರನ್ನು ಉಭಯ ವಂಶಾಬ್ಧಿ ಚಂದ್ರಮರು ಅಂತ ಹೇಳುವ ಒಂದು ವಾಡಿಕೆ ಶ್ರೀಮಠದಲ್ಲಿ ಇಂದಿಗೂ ಕೂಡ ನಾವು ಕಾಣ್ತಾ ಇದ್ದೇವೆ. ಅಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಅದ್ಭುತವಾದಂತಹ ಗ್ರಂಥಗಳ ಬಗ್ಗೆ ನಾವು ನೋಡೋದಾದರೆ, ಅನೇಕ ಗ್ರಂಥಗಳು ಬರೆದಿದ್ದಾರೆ. ಅದರಲ್ಲಿ ಒಂದೆರಡು ನಾವು ನೋಡೋದಾದರೆ, ತಮ್ಮ ಪೂರ್ವಾಶ್ರಮದ ತಂದೆಯಾದಂತಹ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ರಾಘವೇಂದ್ರ ಸ್ವಾಮಿಗಳವರ ಮೇಲೆ ಬರೆದಂತಹ ಗುರುಗುಣಸ್ತವನಕ್ಕೆ ಅತ್ಯದ್ಭುತವಾದಂತಹ ವ್ಯಾಖ್ಯಾನವನ್ನು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ರಚನೆಯನ್ನು ಮಾಡ್ತಾರೆ. ಅದರ ಒಂದು ನಾವು ವಿಶಿಷ್ಟತೆ ಕಾಣೋದು ಅಂತಾದರೆ, ಆ ಗುರುಗುಣಸ್ತವನಕ್ಕೆ ವ್ಯಾಖ್ಯಾನವನ್ನು ಬರಿತಾ ಅವರು ಎಂತಹ ತಮ್ಮ ವಿದ್ಯಾ ಪ್ರತಿಭೆಯನ್ನು ಅಲ್ಲಿ ನಮಗೆ ತೋರಿಸ್ತಾರೆ ಅಂತಂದರೆ, ಅನೇಕ ವ್ಯಾಕರಣ ಸೂತ್ರಗಳ ಒಂದು ಹೇಳುವಿಕೆ ಆಗಲಿ, ಜೊತೆಗೆ ಅನೇಕ ಕೋಶಗಳ ಒಂದು ಹೇಳುವಿಕೆ ಆಗಲಿ, ಹೀಗೆ ಅತ್ಯದ್ಭುತವಾಗಿ ಅಲ್ಲಿ ಬಂದಂತಹ ಪ್ರತಿಯೊಂದು ಶಬ್ದಕ್ಕೂ ಕೂಡ ಜಯರಾಮಾಚಾರ್ಯರು ವ್ಯಾಖ್ಯಾನವನ್ನು ಬರಿತಾ ಹೋಗ್ತಾರೆ. ಇಂದಿಗೂ ಕೂಡ ಆ ವ್ಯಾಖ್ಯಾನದ ವಿಶಿಷ್ಟತೆಯನ್ನು ನಾವು ಕಾಣಬಹುದು. ಅದಾದ ಮೇಲೆ ಮುಂದೆ ರಾಘವೇಂದ್ರ ಸ್ವಾಮಿಗಳವರ ಮೇಲೆ ಅಪ್ಪಣ್ಣಾಚಾರ್ಯರು ಬರೆದಂತಹ ರಾಘವೇಂದ್ರ ಸ್ವಾಮಿಗಳವರ ಸ್ತೋತ್ರಕ್ಕೆ ತಾವು ಪೂರ್ವಾಶ್ರಮದಲ್ಲಿ ವ್ಯಾಖ್ಯಾನವನ್ನು ಬರೀತಾರೆ. ಅದು ಕೂಡ ಅತ್ಯಂತ ಅದ್ಭುತವಾದಂಥದ್ದು. ಪ್ರತಿಯೊಂದು ಪದಕ್ಕೂ ಕೂಡ, ತಿಳಿದ ಪದಕ್ಕೂ ತಿಳಿಯದೇ ಇರುವ ಪದಕ್ಕೂ ಕೂಡ ಅದಕ್ಕೆ ಅರ್ಥವನ್ನು ಬರಿತಾ ಸುಲಭವಾಗಿ ನಮಗೆ ಆ ಒಂದು ಗುರುರಾಯರ ಅನುಗ್ರಹವನ್ನು ನಮಗೆ ದಯಪಾಲಿಸಿರುವಂಥವರು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಆಗಿದ್ದಾರೆ. ಅಷ್ಟೇ ಅಲ್ಲದೇನೆ ಕೇವಲ ಕಾವ್ಯಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಮಾಡದೇನೆ ಸ್ವತಃ ತಾವು ಶಾಸ್ತ್ರಗ್ರಂಥಗಳಿಗೂ ಕೂಡ ವ್ಯಾಖ್ಯಾನವನ್ನು ಮಾಡ್ತಾರೆ. ಕಾರಕವಾದ ಅಂತ ಹೇಳಿ ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಂಥದ ರಚನೆ. ಇನ್ನು ವಿಷಯವಾಕ್ಯಾರ್ಥ ಸಂಗ್ರಹ, ವಿಷಯವಾಕ್ಯ ಸಂಗ್ರಹ ಎನ್ನುವಂತಹ ದ್ವೈತ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವೇದವ್ಯಾಸದೇವರ ಬ್ರಹ್ಮಸೂತ್ರಗಳಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕರಣಗಳು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯ ಮತ್ತು ವಾಕ್ಯ, ಇವುಗಳನ್ನು ತಾವು ಶ್ಲೋಕ ರೂಪದಲ್ಲಿ ರಚನೆಯನ್ನು ಮಾಡಿ ಸುಮಾರು 222 ಅಧಿಕರಣಗಳ ಸಂಗ್ರಹವನ್ನು ಈ ಒಂದು ಗ್ರಂಥದಲ್ಲಿ ಮಾಡಿರೋದನ್ನು ನಾವು ಕಾಣುತ್ತೇವೆ. ಇನ್ನು ಅಷ್ಟೇ ಅಲ್ಲದೇನೆ ಉಗ್ರರೂಪಿಯಾದಂತಹ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಆ ಒಂದು ಮನ್ಯು ಸೂಕ್ತವನ್ನು ತಾವು ಪಡ್ಕೊಂಡಂಥವರು ಭೀಮಸೇನ ದೇವರು. ಅಂತಹ ಉಗ್ರವಾದಂತಹ ಮನ್ಯು ಸೂಕ್ತದ ಒಂದು ವ್ಯಾಖ್ಯಾನವನ್ನು ಕೂಡ ಮಾಡ್ತಾ ನರಸಿಂಹದೇವರ ಒಂದು ನಿಜವಾದ ಮಹಿಮೆಯನ್ನು ತಮ್ಮ ಗ್ರಂಥದ ಮೂಲಕ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೆ ತೋರಿಸಿಕೊಡ್ತಾರೆ. ಅಷ್ಟೇ ಅಲ್ಲದೇನೆ
ಮಹಾನಾರಾಯಣ ಉಪನಿಷತ್ತು ಅಂತ. ಅತ್ಯದ್ಭುತವಾದಂಥದ್ದು. ಸಮಗ್ರ ನಮ್ಮ ಎಲ್ಲ ವೇದಾಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಶ್ರುತಿಗಳನ್ನು ನಾವು ಈ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಕಾಣಬಹುದು. ಅಂತಹ ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಬರಿತಾ ಅದರ ನಿಜವಾದ ವೇದವ್ಯಾಸದೇವರ ಶ್ರೀಮನ್ಮಧ್ವಾಚಾರ್ಯರ ಟೀಕಾಕೃತ್ಪಾದರ ಒಂದು ಅಭಿಪ್ರಾಯವನ್ನು ತಮ್ಮ ಗ್ರಂಥದ ಮೂಲಕ ತಿಳಿಸಿಕೊಡ್ತಾರೆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳು. ಇಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ತಾವು ಪೂರ್ವಾಶ್ರಮದಲ್ಲಿ ಜಯರಾಮಾಚಾರ್ಯರು ಆಗಿರುವಾಗ ತಮ್ಮ ಗುರುಗಳಾದಂತಹ ವರದೇಂದ್ರ ತೀರ್ಥ ಶ್ರೀಪಾದಂಗಳವರ ಒಡನೆ ಪ್ರತಿಯೊಂದು ವಾಕ್ಯಾರ್ಥದಲ್ಲೂ ಕೂಡ ಭಾಗವಹಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಒಂದು ಬಾರಿ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಪುಣೆಯ ಪೇಶ್ವೆ ಮಧ್ವರಾಯ ಎನ್ನುವವರ ಆಸ್ಥಾನ ವಿದ್ವಾಂಸರಾದಂತಹ ರಾಮಶಾಸ್ತ್ರಿ ಅವರೊಡನೆ ವಾಕ್ಯಾರ್ಥವನ್ನು ಮಾಡುವಂತಹ ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ರಾಮಶಾಸ್ತ್ರಿಗಳು ಒಂದು ಸವಾಲನ್ನು ಕೊಡ್ತಾರೆ. ಏನು ಅಂತಂದರೆ, ಈ ಒಂದು ವಾದದಲ್ಲಿ ನಾನು ಜಯವನ್ನು ಸಂಪಾದನೆ ಮಾಡಿದೆ ಅಂತಾದರೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಸನ್ಯಾಸವನ್ನೇ ಬಿಡಬೇಕಾಗತ್ತೆ. ಇಲ್ಲದೇ ಇದ್ದರೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಜಯ ಸಂಪಾದಿಸಿದರೆ ನಾನು ನನ್ನ ಎಲ್ಲ ಸರ್ವಸ್ವವನ್ನೇ ಬಿಟ್ಟು ನಾನು ದೇಶಾಂತರಕ್ಕೆ ಹೋಗ್ತೇನೆ ಅಂತ ರಾಮಶಾಸ್ತ್ರಿಗಳು ಪ್ರತಿಜ್ಞೆಯನ್ನು ಮಾಡಿದಾಗ, ಆವಾಗ ಮಧ್ಯದಲ್ಲಿ ಎದ್ದು ನಿಂತುಕೊಂಡು ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಬೇಡ, ನಿಮ್ಮ ಜೊತೆಗೆ ನಾನೇ ಒಂದು ವಾದವನ್ನು ಮಾಡುತ್ತೇನೆ ಅಂತ ಜಯರಾಮಾಚಾರ್ಯರು ನಿಂತು ಆ ರಾಮಶಾಸ್ತ್ರಿಗಳೊಡನೆ ವಾದವನ್ನು ಮಾಡಿ, ಬರೀ ವಾದ ಮಾಡೋದಷ್ಟೇ ಅಲ್ಲ, ಅದರಲ್ಲಿ ಜಯವನ್ನು ಕೂಡ ಸಂಪಾದನೆಯನ್ನು ಮಾಡಿ ಆ ಒಂದು ಜಯಪತ್ರವನ್ನು ರಾಮಶಾಸ್ತ್ರಿಗಳ ಕೈಯಿಂದ ಅದನ್ನು ಸ್ವೀಕಾರ ಮಾಡ್ತಾರೆ ಜಯರಾಮಾಚಾರ್ಯರು. ಅಷ್ಟೇ ಅಲ್ಲದೇನೆ ಆ ಒಂದು ಜಯಪತ್ರವನ್ನು ಇಂದಿಗೂ ಕೂಡ ಶ್ರೀಮಠದಲ್ಲಿ ನಾವು ಅದನ್ನು ಕಾಣಬಹುದು. ಅದಾದ ಮೇಲೆ ಆ ಒಂದು ಎಲ್ಲ ತಮ್ಮ ಅರಮನೆಯನ್ನೆಲ್ಲವನ್ನೂ ಕೂಡ ವರದೇಂದ್ರ ತೀರ್ಥರ ಶ್ರೀಪಾದಂಗಳವರ ಪಾದದಲ್ಲಿ ಇಟ್ಟು ಆ ರಾಮಶಾಸ್ತ್ರಿಗಳು ದೇಶಾಂತರಕ್ಕೆ ಹೋಗ್ತಾರೆ. ಅಂತಹ ಆ ಒಂದು ಅರಮನೆಯಲ್ಲೇನೆ, ಆ ಮನೆಯಲ್ಲೇನೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ವೃಂದಾವನಸ್ಥರಾಗ್ತಾರೆ. ಇಂದಿಗೂ ಕೂಡ ಆ ಒಂದು ವೃಂದಾವನವನ್ನು ಆ ರಾಮಶಾಸ್ತ್ರಿಗಳ ಮನೆಯಲ್ಲಿ ನಾವು ಇಂದಿಗೂ ಕಾಣಬಹುದಾಗಿದೆ ಅನ್ನೋದನ್ನು ಗಮನಿಸಬೇಕು. ಇಂತಹ ಅದ್ಭುತವಾದಂತಹ ಕೌಶಲವನ್ನು ಗಮನಿಸಿದಂತಹ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ಜಯರಾಮಾಚಾರ್ಯರಿಗೇನೆ ತಮ್ಮ ಮುಂದಿನ ಪೀಠವನ್ನು ಕೊಡಲಿಕ್ಕೆ ನಿಶ್ಚಯವನ್ನು ಮಾಡಿರ್ತಾರೆ. ಆದರೆ ಕಾರಣಾಂತರಗಳಿಂದ ಜಯರಾಮಾಚಾರ್ಯರು ಕುಂಭಕೋಣಕ್ಕೆ ಹೋಗಿರ್ತಾರೆ. ಹೋದಾಗ ಈ ಕಡೆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ದೇಹಾಲಸ್ಯವಾದಾಗ ಅವರು ತಮ್ಮಲ್ಲೇ ಇರುವಂತಹ ಲಕ್ಷ್ಮೀನಾರಾಯಣಾಚಾರ್ಯರು ಎನ್ನುವಂಥವರಿಗೆ ಆಶ್ರಮವನ್ನು ಕೊಡ್ತಾರೆ. ಅವರೂ ಕೂಡ ಉಭಯ ವಂಶಾಬ್ಧಿ ಚಂದ್ರಮರೇನೆ. ಅವರಿಗೂ ಆಶ್ರಮವನ್ನು ಕೊಟ್ಟು ಭುವನೇಂದ್ರ ತೀರ್ಥರು ಅಂತ ಅವರಿಗೆ ನಾಮಕರಣವನ್ನು ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ಅವರಿಗೆ ಮುಂದೆ ಜಯರಾಮಾಚಾರ್ಯರೇನೆ ಮುಂದೆ ಧೀರೇಂದ್ರ ತೀರ್ಥರಾಗಿ ಪೀಠದಲ್ಲಿ ಬರಬೇಕು ಅಂತ ಅವರಿಗೂ ಕೂಡ ಒಂದು ಆಸೆ ಎನ್ನುವಂಥದ್ದು ಇರುತ್ತೆ. ಅದರಂತೆ ಲಕ್ಷ್ಮೀನಾರಾಯಣಾಚಾರ್ಯರ ಬಳಿ ಒಂದು ಮಾತನ್ನು ಹೇಳುತ್ತಾರೆ. ಏನು ಅಂತಂದರೆ, ಈಗಾಗಲೇ ಜಯರಾಮಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳವರು ಸ್ವಪ್ನದಲ್ಲಿ ಬಂದು ಕುಂಭಕೋಣಕ್ಕೆ ಹೋಗಿ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರ ಮುಂದೆ ಕುಳಿತುಕೊಂಡು ಸನ್ಯಾಸಾಶ್ರಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಧಿವಿಧಾನಗಳನ್ನೆಲ್ಲವನ್ನೂ ಕೂಡ ನೀವು ಮಾಡಬೇಕು ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳವರು ಸ್ವಪ್ನದಲ್ಲಿ ಹೇಳಿದ್ದಾರೆ. ಹಾಗಾಗಿ ಮುಂದೆ ಜಯರಾಮಾಚಾರ್ಯರೇ ಧೀರೇಂದ್ರ ತೀರ್ಥರಾಗಿ ಅವರು ಇಲ್ಲಿಗೆ ಬರ್ತಾರೆ. ಬಂದಾಗ ಎಲ್ಲ ಪೀಠದ ಜವಾಬ್ದಾರಿಯನ್ನು ಧೀರೇಂದ್ರ ತೀರ್ಥರಿಗೆ ಕೊಟ್ಟು ನೀವು ಅವರ ಶಿಷ್ಯರಾಗಬೇಕು ಅಂತ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ಮಾತನ್ನು ಹೇಳಿ ಅವರಿಗೆ ಭುವನೇಂದ್ರ ತೀರ್ಥರು ಅಂತಲೂ ಕೂಡ ಆಶ್ರಮ ನಾಮವನ್ನು ಕೊಟ್ಟು ಆ ವರದೇಂದ್ರ ತೀರ್ಥ ಶ್ರೀಪಾದಂಗಳವರು ವೃಂದಾವನಸ್ಥರಾಗ್ತಾರೆ. ಅದಾದ ಮೇಲೆ ಆ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಮುಂದೆ ಧೀರೇಂದ್ರ ತೀರ್ಥರು ಪುಣೆ ನಗರಕ್ಕೆ ಬಂದಾಗ ತಮ್ಮಲ್ಲೇನೆ ಎಲ್ಲ ವಿದ್ಯಾಭ್ಯಾಸವನ್ನು ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಮಾಡ್ತಾರೆ. ಮಾಡಿ ಅಲ್ಲಿಂದ ವಿಶೇಷವಾಗಿ ಗುರು ಶಿಷ್ಯರು ಇಬ್ಬರೂ ಕೂಡ ಮೂಲ ರಘುಪತಿ ವೇದವ್ಯಾಸದೇವರ ಒಂದು ಪೂಜೆಯ ಒಂದು ವೈಭವವನ್ನು ನಾವು ನಮ್ಮ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ವೈಭವವನ್ನು ಕಾಣ್ತೇವೆ. ಅದನ್ನು ತಮ್ಮ ಧೀರೇಂದ್ರ ತೀರ್ಥರ ಶಿಷ್ಯರಾದಂತಹ ಸಾತಾರಿ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ವೇದವ್ಯಾಸ ಸಮೂಲ ಸದ್ರಘುಪತೇಹೇ ಕುರ್ವನ್ ಸಪರ್ಯಾಂ ಮುಹುಹು ಅಂತ. ಮೂಲರಾಮದೇವರ ವಿಶೇಷವಾದ ಪೂಜೆಯನ್ನು ಇಬ್ಬರು ಗುರು ಶಿಷ್ಯರಾದಂತಹ ಧೀರೇಂದ್ರ ತೀರ್ಥರು ಮತ್ತು ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಆ ಒಂದು ಮೂಲರಾಮದೇವರ ಪೂಜೆಯನ್ನು ಮಾಡ್ತಾರೆ. ಮಾಡಿ ಶಿಷ್ಯರಾದಂತಹ ಭುವನೇಂದ್ರ ತೀರ್ಥರಿಗೆ ಎಲ್ಲ ಜವಾಬ್ದಾರಿಯನ್ನು ಕೊಟ್ಟು ತಾವು ರಿತ್ತಿ ಕ್ಷೇತ್ರದಲ್ಲಿ ತಮ್ಮ ಒಂದು ಜಪತಪಾನುಷ್ಠಾನದಲ್ಲಿ ನಿರತರಾಗಿರ್ತಾರೆ. ಅಂತಹ ಸಂದರ್ಭದಲ್ಲೇನೆ ಮತ್ತೊಬ್ಬ ಜ್ಞಾನಿಶ್ರೇಷ್ಠರಾದಂತಹ ಜಗನ್ನಾಥದಾಸರು, ಆ ಜಗನ್ನಾಥದಾಸರು ವರದೇಂದ್ರ ತೀರ್ಥರ ಕಾಲದಲ್ಲೇನೆ ಆ ಹರಿಕಥಾಮೃತ ಸಾರ ಎನ್ನುವಂತಹ
ಅಣುಸುಧೆಯ ಒಂದು ರಚನೆಯನ್ನು ಪ್ರಾರಂಭ ಮಾಡಿದ ಆ ಗ್ರಂಥವು ಇನ್ನೂ ಅದು ನಡೀತಾ ಇರುವಾಗಲೇ ಧೀರೇಂದ್ರ ತೀರ್ಥರ ಮುಂದೆಯೂ ಕೂಡ ಅನೇಕ ಸಂಧಿಗಳ ಒಂದು ರಚನೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲದೇನೆ ಇಂದಿನ ಗೊಗ್ಗಿ ಮನೆತನಕ್ಕೆ ಸಂಬಂಧಪಟ್ಟಂತಹ ಅವರ ಮನೆಯಲ್ಲಿ ಜಗನ್ನಾಥದಾಸರು ಕುಳಿತುಕೊಂಡು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಮುಂದೆ ಆ ಹರಿಕಥಾಮೃತ ಸಾರವನ್ನು ರಚನೆ ಮಾಡಿದ್ರು ಅಂತ ಇಂದಿಗೂ ಕೂಡ ನಾವು ಅದನ್ನು ಕೇಳಬಹುದಾಗಿದೆ. ಇಂತಹ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಸದಾ ಪರಮಾತ್ಮನ ಒಂದು ಪಾದದಲ್ಲೇನೆ ಮಗ್ನರಾಗಿ ತಾವು ದೇಹತ್ಯಾಗವನ್ನು ಮಾಡಿ ರಿತ್ತಿ ಕ್ಷೇತ್ರದಲ್ಲಿ ತಾವು ವೃಂದಾವನಸ್ಥರಾಗ್ತಾರೆ. ವೃಂದಾವನಸ್ಥರಾದ ಮೇಲೆ ಕಾರಣಾಂತರಗಳಿಂದ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ವೃಂದಾವನದಲ್ಲಿ ಇದ್ದ ಅವರು ಒಬ್ಬ ಬ್ರಾಹ್ಮಣನ ಮುಂದೆ ಬಂದು ಅವನ ಸ್ವಪ್ನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನು ಅಂತಂದರೆ, ನನ್ನ ಎಲ್ಲ ಆ ದೇಹ ಸಮೇತವಾಗಿ ನನ್ನ ವೃಂದಾವನವನ್ನು ನದಿ ತೀರದ ಒಂದು ದಡದಲ್ಲಿ ವೃಂದಾವನವನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತ ಶ್ರೀಗಳವರು ಹೇಳಿದಾಗ ಅದಕ್ಕೆ ತಕ್ಕಂತೆಯೇ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅದನ್ನು ಇಂದಿನ ಒಂದು ನದಿ ತೀರದ ಪ್ರಾಂತ್ಯದಲ್ಲಿ ಆ ಒಂದು ವೃಂದಾವನವನ್ನು ದೇಹ ಸಮೇತವಾಗಿ ಅದನ್ನು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ತಂದು ಅಲ್ಲಿ ವೃಂದಾವನವನ್ನು ಮಾಡ್ತಾರೆ. ಒಂದು ಆಶ್ಚರ್ಯ ಏನು ಅಂತಂದರೆ, ಮೊದಲು ಇರುವ ವೃಂದಾವನದ ಒಳಗಡೆ ಇರುವ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ನಾವು ತೆಗೆದಾಗ 8 ವರ್ಷದ ಹಿಂದೆ ಹಚ್ಚಿರುವಂತಹ ಗಂಧ ಅಕ್ಷತೆಗಳು ಕೂಡ ಅಚ್ಚಳಿಯದೇನೆ ಅವೆಲ್ಲವೂ ಕೂಡ ಕಾಣ್ತಾ ಇತ್ತು ಅನ್ನೋದು ವಿಶೇಷವಾಗಿ ಆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಒಳಗಡೆ ಕುಳಿತುಕೊಂಡು ಪರಮಾತ್ಮನ ಒಂದು ಉಪಾಸನೆ ಹೇಗೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಅದು ನಿದರ್ಶನ ಆಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. ಅಷ್ಟೇ ಅಲ್ಲದೇನೆ ಯಾವ ಮಠ ಭೇದ ಇಲ್ಲದೇನೆ, ಆ ಮಠ ಈ ಮಠ ಅನ್ನುವಂತಹ ಭೇದ ಇಲ್ಲದೇನೆ ಎಲ್ಲ ಮಠದವರು ಕೂಡ ಬಂದು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಒಂದು ವೃಂದಾವನದಲ್ಲಿ ಕುಳಿತುಕೊಂಡು ವೃಂದಾವನದ ಮುಂದೆ ಕುಳಿತುಕೊಂಡು ತಮ್ಮ ಅಭೀಷ್ಟಗಳನ್ನು ಬೇಡಿಕೊಂಡು ಕೃತಾರ್ಥರಾಗಿರೋದನ್ನು ಇಂದಿಗೂ ಕೂಡ ನಾವು ಕಾಣ್ತಾ ಇದ್ದೇವೆ. ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಪರಮಪೂಜ್ಯರಾದಂತಹ ಸುಜಯೀಂದ್ರ ತೀರ್ಥ ಶ್ರೀಪಾದಂಗಳವರು ಕಾರಣಾಂತರಗಳಿಂದ ತಾವು ಮಂತ್ರಾಲಯದಲ್ಲೇ ಇದ್ದು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಮಾಡುವ ಒಂದು ಪರಿಸ್ಥಿತಿ ಬಂದಿರುತ್ತೆ. ಅಂತಹ ಸಂದರ್ಭದಲ್ಲಿ ವಾದೀಂದ್ರ ತೀರ್ಥರ ಮುಂದೆ ನಿಂತುಕೊಂಡು ಧೀರೇಂದ್ರ ತೀರ್ಥರನ್ನು ಪ್ರಾರ್ಥನೆ ಮಾಡಿದಾಗ ಆ ಧೀರೇಂದ್ರ ತೀರ್ಥರು ವಾದೀಂದ್ರ ತೀರ್ಥರ ಬೃಂದಾವನದ ಮಧ್ಯದಲ್ಲಿ ಬಂದು ಅವರಿಗೆ ದರ್ಶನವನ್ನು ಕೊಟ್ಟಿರೋದನ್ನು ಕೂಡ ನಾವು ಸುಜಯೀಂದ್ರ ತೀರ್ಥ ಶ್ರೀಪಾದಂಗಳವರ ಶಿಷ್ಯರ ಮುಖಾಂತರ ಇಂದಿಗೂ ಕೂಡ ಅದನ್ನು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಧೀರೇಂದ್ರ ತೀರ್ಥರು ರಿತ್ತಿಯಲ್ಲದೇನೆ ಮಂತ್ರಾಲಯದ ವಾದೀಂದ್ರ ತೀರ್ಥರ ಬೃಂದಾವನದಲ್ಲೂ ಕೂಡ ವಾಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಬಹುದು. ಅಷ್ಟೇ ಅಲ್ಲದೇನೆ ಅನೇಕರಿಗೆ ಸಂತಾನದ ಸಮಸ್ಯೆ, ಅನೇಕರಿಗೆ ಪಿಶಾಚಿ ಬಾಧೆಯ ಸಮಸ್ಯೆ, ಅಂತಹ ಅವರಿಗೆ ಸಂತಾನ ಬೇಕನ್ನುವವರಿಗೆ ಸಂತಾನವನ್ನು ಕೊಡುವುದು, ಪಿಶಾಚ ಬಾಧೆ ಇರುವಂಥವರಿಗೂ ಕೂಡ ಪಿಶಾಚ ಬಾಧೆಯ ಪರಿಹಾರವನ್ನು ಮಾಡುವಂತಹ ಆ ರಿತ್ತಿ ರಾಯರೆಂದೇ ಪ್ರಸಿದ್ಧರಾದಂಥವರು ಇಂತಹ ಅವರು ಆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಪರಮ ಪವಿತ್ರವಾದ ಸುದಿನ ಇಂದಾಗಿದೆ. ಅಂತಹ ರಿತ್ತಿ ರಾಯರು ನಮ್ಮೆಲ್ಲ ಆ ಒಂದು ಪಾಪಗಳನ್ನೆಲ್ಲವನ್ನೂ ಕೂಡ ಕಳೆದು ನಮಗೆ ಅನುಗ್ರಹವನ್ನು ಮಾಡಿ ತತ್ವಜ್ಞಾನವನ್ನು ತುಂಬಿ ಆ ಪರಮಾತ್ಮನ ಅನುಗ್ರಹ ನಮಗೆ ಮಾಡುವಂತಾಗಲಿ ಅನ್ನೋದನ್ನು ಪ್ರಾರ್ಥನೆ ಮಾಡ್ತಾ ಆ ಧೀರೇಂದ್ರ ತೀರ್ಥ ಗುರುವಂತರ್ಗತ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಭಾರತೀಯ ರಮಣುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನ ಪಾದಪದ್ಮಗಳಲ್ಲಿ ಈ ಒಂದು 2 ಮಾತುಗಳನ್ನು ಸಮರ್ಪಣೆ ಮಾಡ್ತಾ, ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ್. ಶ್ರೀಕೃಷ್ಣಾರ್ಪಣಮಸ್ತು.